ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಇದೇ ಲ್ಯಾಂಡು. ತಾರ್ ರೋಡ್ ಅಟ್ಯಾಚ್ ಇದೆ ನೋಡಿ. ತಾರ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ. ಇದು ಬಂದು 3 ಎಕರೆ 8 ಸೆಂಟ್ ಬರುತ್ತೆ ಸ್ನೇಹಿತರೆ. ಸೊ 3 ಎಕರೆ 8 ಸೆಂಟ್ ಕೂಡ ಫೆನ್ಸಿಂಗ್ ಹಾಕ್ಸಿದ್ದಾರೆ. ಇದು ಮುಳ್ಕಂಬಿ ಸಮೇತ ಫೆನ್ಸಿಂಗ್ ಹಾಕ್ಸಿದ್ದಾರೆ. ಸೊ ಎಲ್ಲ ಮಾವಿನ ಗಿಡಗಳಿದೆ, ಮ್ಯಾಂಗೋ ಟ್ರೀಸು ಎಲ್ಲ ಫಸಲು ಬಿಡ್ತಕ್ಕಂಥ ಗಿಡಗಳೇ. ಫಸಲು ಬಿಟ್ಟಿದೆ, ಅವಾಗ ತೋರಿಸ್ತೀನಿ ನೋಡಿ. ಪಟ್ಟಾ ಲ್ಯಾಂಡು. ಆಮೇಲೆ ಇದು NS ವಿದ್ಯಾಭಾಸ್ಕರ್ ಕಡೆಯಿಂದ ಲೀಗಲ್ ಮಾಡಿಸಿದ್ದಾರೆ. ಲೀಗಲ್ ಲ್ಯಾಂಡು, ಲೀಗಲ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಇದು ಲೀಗಲ್ ಸರ್ಟಿಫಿಕೇಟ್ ಇದೆ. ಫುಲ್ ಲ್ಯಾಂಡ್ ಫುಲ್ಲು ನಿಮಗೆ ಫೆನ್ಸಿಂಗ್ ಇದೆ ನೋಡಿ. ಪೈಂಟ್ ಮಾಡಿದಾರಲ್ಲ, ಅದು ಪಟ್ಟಕಲ್ಲು. ಮತ್ತು ಪಟ್ಟಕಲ್ಲು ಪಕ್ಕನೇ ಫೆನ್ಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಮಾವಿನ ಗಿಡಗಳು ಎಲ್ಲ ಜಾತಿ ಗಿಡಗಳು ಇದೆ. ಬೆಂಗಳೂರು ಮತ್ತು ಬಾದಾಮಿ, ಇನ್ನೂ ಕೆಲವೊಂದು ಜಾತಿ ಮರಗಳಿದೆ ನೋಡಿ. ಸಲಿ ಅಂದರೆ ಒಂದು ವರ್ಷ ಫಸ್ಲು ಜಾಸ್ತಿ ಬಿಟ್ಟರೆ ಒಂದು ವರ್ಷ ಕಡಿಮೆ ಬಿಡುತ್ತೆ ಫಸಲು. ಸೊ ಹೋದ ವರ್ಷ ಚೆನ್ನಾಗಿ ಬಿಟ್ಟಿದೆ ಫಸಲು, ಈ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಫಸಲು. ಆಲ್ಮೋಸ್ಟ್ ಈ ಗಿಡದಲ್ಲಿ ಮೊನ್ನೆ ಯಾವಾಗ ಹೋದ ವಾರ ಕಿತ್ತಿದ್ದಾರೆ, ಒಂದು ರೌಂಡ್ ಫಸಲು ಕಿತ್ತಿದ್ದಾರೆ. ಮತ್ತು ತಾಟಿಲಿಂಗ್ ಮರಗಳು ಒಂದು 6 ಇದೆ ನೋಡಿ. ನೋಡಿ ಲ್ಯಾಂಡು ಫೆನ್ಸಿಂಗು. ಈ ಕಡೆ ಮಲೆ ಮತ್ತು ಆ ಕಡೆ ಮೂಲೆಗೂ ಫೆನ್ಸಿಂಗ್ ಇದೆ. ಫುಲ್ ಲ್ಯಾಂಡ್ ಫುಲ್ಲು ಫೆನ್ಸಿಂಗ್ ಮಾಡಿದ್ದಾರೆ ನೋಡಿ. ಅಲ್ಲೂ ಫೆನ್ಸಿಂಗ್ ಇದೆ. 3 ಎಕರೆ 8 ಸೆಂಟು ನೋಡಿ. ಲೊಕೇಶನ್ ನೋಡಿ ಸ್ನೇಹಿತರೆ. ನೋಡಿ ಆ ಕಡೆ ಒಂದು ಯಾವುದೋ ಒಂದು ಫ್ಯಾಕ್ಟ್ರಿ ಬರುತ್ತೆ, ಅಂದರೆ ಐ ಥಿಂಕ್ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರಬೇಕದು. ಫ್ಯಾಕ್ಟ್ರಿ ಇದೆ, ಕಂಪ್ನಿ ಇದೆ. ಸೊ ಇದು ಬೆಂಗಳೂರಿಗೆ ಭಾಳ ಹತ್ತಿರವಾದ ಸ್ಥಳ. ಮತ್ತು ರಿಜಿಸ್ಟ್ರೇಷನ್ ಬಂದು ಇದು ತಮಿಳ್ನಾಡು ರಿಜಿಸ್ಟ್ರೇಷನ್ ಬರುತ್ತೆ. ಮತ್ತು ಇದು ಹೊಗೇನಕಲ್ ಹೈವೇಗೂ ಒಂದು ಅರೌಂಡ್ ಒಂದು 4 ರಿಂದ 5 ಕಿಲೋಮೀಟ್ರ್ ಇದೆ ಹೊಗೇನಕಲ್ ಹೈವೇಗೆ. ಮತ್ತು ನಮ್ಮ ಡೆಂಕ್ನಿ ಕೋಟೆಗೆ ಬಂದಿದ್ದು ಒಂದು 6 ಎಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು ಡೆಂಕ್ನಿ ಕೋಟೆಗೆ ಒಂದು 8 ರಿಂದ 9 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಲೊಕೇಶನ್ ತುಂಬ ಚೆನ್ನಾಗಿದೆ ಅಗ್ರಿಕಲ್ಚರ್ಗೆ ನೋಡಿ. ಕಾರ್ ನಿಂತಿರುತ್ತೋ ತಾರ್ ರೋಡು. 3 ಎಕರೆ 8 ಸೆಂಟು ಚೆನ್ನಾಗಿದೆ ಲ್ಯಾಂಡು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಸೊ ಕಾಲ್ ಮಾಡಿ, ಪ್ರಾಪರ್ಟಿ ವಿಸಿಟ್ ಮಾಡಿಸ್ತೀನಿ. ಲೀಗಲ್ ಪ್ರಾಪರ್ಟಿ. ನಾಳೆ ರಿಜಿಸ್ಟರ್ ಆಗುತ್ತೆ. ಲೀಗಲ್ ಇದೆ, ಲೀಗಲ್ ಕೂಡ ತೆಗೆದಿಟ್ಟಿದ್ದಾರೆ. ಇದೊಂದು ಫಸಲು ಫುಲ್ಲೆಲ್ಲ ಮ್ಯಾಂಗೋ ಟ್ರೀನೇ ಇರೋದು. ಒಂದು 6-7 ಮರ ತಾಟಿಲಿಂಗ್ ಮರ ಇದೆ. ಈ ಥರ ತಾಟಿಲಿಂಗ್ ಮರ ಇದೆ, ಒಂದು 6-7 ಮರ. ಪಕ್ಕದ ರೋಡು. ಸೊ ಈ ಜಮೀನಿಗೆ ರೋಡ್ ಆಕ್ಸೆಸ್ ಚೆನ್ನಾಗಿದೆ. ಪ್ಲಸ್ ಆ ಕಡೆ ಒಂದು ಮಣ್ಣಿನ ದಾರಿ ಇದೆ, ಪಂಚಾಯತಿ ರೋಡು. ಬಟ್ ಅದು ನೆಸಿಟಿ ಇಲ್ಲ, ಇಲ್ಲಿ ತಾರ್ ರೋಡ್ ಪಕ್ಕನೇ ಇದೆಯಲ್ಲ. ತಾರ್ ರೋಡ್ ಈ ರೋಡೇ ಯುಟಿಲೈಸ್ ಮಾಡ್ಕೋತಾರೆ. ಮಾವಿನಕಾಯಿ ಫಸಲು ಬಿಡಿಸೋದಿಗೆಲ್ಲ ಇದೇ ರೋಡೇ. ಲಾರಿ ಬರುತ್ತೆ ಇದೇ ರೋಡಲ್ಲಿ. ನಾನು ತೋರಿಸಿದ್ನಲ್ಲ ದಾರಿ, ತಾರ್ ರೋಡಿಂದ ಅದೇ ದಾರಿಲೇ ಲಾರಿ ಗಿರಿ ಬರುತ್ತೆ.